ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನಿಮ್ಮ ನಿಮ್ಮ ರಾಶಿಗಳು, ನಕ್ಷತ್ರಗಳು, ಗ್ರಹಚಾರ ದೋಷಗಳು, ಗ್ರಹದ ಬಲಗಳು, ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಅಂದ್ರೆ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ. ಆ ಜಾತಕವನ್ನ ಬರಿತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೀನಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧತಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಹೌದಲ್ವಾ? ನಿಮ್ಮ ಜನ್ಮ ಪತ್ರಿಕೆಗೆ ಆಯಸ್ಸು, ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತಾ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ, ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ, ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ, ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ, ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ, ಯಾರಿಗೆ ರಾಜಯೋಗ, ಯಾರಿಗೆ ಗಜಕೇಸರಿ ಯೋಗ, ಯಾರಿಗೆ ರವಿಗುರು ಯೋಗ, ಯಾರಿಗೆ ಧನ ಯೋಗ, ಯಾರಿಗೆ ವಾಹನ ಯೋಗ, ಯಾರಿಗೆ ಗೃಹ ಯೋಗ, ಯಾರಿಗೆ ಮಾಂಗಲ್ಯ ಯೋಗ, ಇವೆಲ್ಲವನ್ನೂ ಕೂಡ ನಾವು ಅವಲೋಕವನ್ನ ಮಾಡೋಣ. ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ. ಈ ತುಲಾ ರಾಶಿಯವರಿಗೆ ಏನಪ್ಪಾ, ಎಲ್ಲರೂ ಕೂಡ ಹೇಳ್ತಾರೆ ಗಜಕೇಸರಿ ಯೋಗ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ, ಅನುಕೂಲಗಳಾಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ. ಗುರುಗಳ ಏನೂ ಆಗ್ಲಿಲ್ಲ, ಜ್ಯೋತಿಷ್ಯ ಎಲ್ಲ ಸುಳ್ಳು. ಒಬ್ಬೊಬ್ರು ಒಂದೊಂದನ್ನು ಹೇಳ್ತಾರೆ. ನಾವು ಯಾವ್ದನ್ನು ನಂಬೋದು, ಯಾವ್ದನ್ನು ಬಿಡೋದು? ಮನಸ್ಸಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಕಾರಣ ಏನು ಗೊತ್ತಾ? ಭೂಮಿಕಾರಕನಾಗಿರ್ತಕ್ಕಂಥ ಕುಜ ಶುಕ್ರನ ಕ್ಷೇತ್ರದಲ್ಲಿ ಸಂಚಾರ. ಬಡ್ಕೋತೀನಿ, ಕುಜ ಶುಕ್ರರು ಏಕರಾಶಿಯಲ್ಲಿ ಸ್ಥಿತರಾದರೆ ಜೀವನವೇ ನಶ್ವರ. ಆ ಜೀವನವೇ ಬೇಡ. ಅವಂತ ಒಂದು ಧರ್ಮ ಸಂಕಟಗಳನ್ನು ಅನುಭವಿಸಬೇಕಾಗತ್ತೆ. ಆ ಧರ್ಮ ಸಂಕಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಅಂಥದ್ರಲ್ಲಿ ಯಾರೋ ಜ್ಯೋತಿಷ್ಯರು ನೀವು ಹೇಳ್ಬಿಟ್ರು, ಇಲ್ಲ ಗಜಕೇಸರಿ ಯೋಗ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ. ಖಂಡಿತವಾಗಿ ಬರುತ್ತೆ, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಕುಜ ಸಂಚಾರನ ತುಲಾ ರಾಶಿಯಲ್ಲಿ ಶುಕ್ರನ ಕ್ಷೇತ್ರದಲ್ಲಿ ಸಂಚಾರವನ್ನ ಬಿಟ್ಟು ಸ್ವಕ್ಷೇತ್ರಕ್ಕೆ ಹೋಗಬೇಕು. ಆ ಸ್ವಕ್ಷೇತ್ರಕ್ಕೆ ಹೋದಾಗ ನಿಮಗೆ ರಾಜಯೋಗ ಅಂತಕ್ಕಂಥದ್ದು ಬರುತ್ತೆ, ಗಜಕೇಸರಿ ಯೋಗ ಅಂತಕ್ಕಂಥದ್ದು ಬರುತ್ತೆ, ಧನ ಧಾನ್ಯಾದಿಗಳು ಖಂಡಿತವಾಗಿ ಬರುತ್ತೆ. ಆದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಎಫೆಕ್ಟ್ ಅನ್ನ ಹಾಕಿ ಸ್ವಲ್ಪ ಸೋಂಬೇರಿತನ ತೋರಿಸ್ತಾ ಇದ್ದೀರಾ ನೀವು. ಯಾವಾಗ ಸೋಂಬೇರಿತನವನ್ನ ನೀವು ತೋರಿಸ್ತೀರೋ ದರಿದ್ರ ಲಕ್ಷ್ಮಿಯರ ಆವಾಹನೆ ಆಗೋಕೆ ಶುರು ಮಾಡ್ತಾರಂತೆ. ಹೇಗೆ ನಾವು ಅಷ್ಟಲಕ್ಷ್ಮಿಯರನ್ನ ಪೂಜೆಯನ್ನ ಮಾಡಿ ಅಷ್ಟಸಿದ್ಧಿಯನ್ನ ಕೇಳ್ತೀವಿ, ಹೌದಲ್ವಾ? ಹಾಗೆ ನೀವು ದರಿದ್ರತೆಯ ಲಕ್ಷ್ಮಿಯರನ್ನ ಆವಾಹನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡ್ಬಿಡ್ತೀರಾ. ಸೋಂಬೇರಿತನದಿಂದ, ಆಲಸ್ಯ ಮನೋಭಾವದಿಂದ, ಅಯ್ಯೋ ಲೇಜಿ, ಮಾಡಿದ್ರಾಯ್ತೆ ಬಿಡು, ಬೇಟ್ರಾಯ್ತೆ ಬಿಡು, ಎಷ್ಟು ಮಾಡಿದ್ರು ಅಷ್ಟೇ ನಮ್ಮ ಜೀವನ, ಇಷ್ಟೇ ಬರೋದು ಅಂತ ಹೇಳಿ ಯೋಚನೆ ಮಾಡ್ತೀರ. ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ. ಈ ಒಂದು ಮಾಸದಲ್ಲಿ, ಸೆಪ್ಟೆಂಬರ್ ಮಾಸದಲ್ಲಿ ಸ್ವಲ್ಪ ಬುದ್ಧಿವಂತರಾದರೆ ನೀವು ಪ್ರತಿನಿತ್ಯ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಕೆಲಸ, ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ, ಮನೆಯಲ್ಲಿರ್ತಕ್ಕಂಥ ಪಿತೃದೇವತೆಗಳಿಗೆ, ಮಾತೃದೇವತೆಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸ, ಅವ್ರ ಫೋಟೋಕ್ಕೆ ಸ್ವಲ್ಪ ಒರೆಸಿ ಹೂವು ಹಾಕಿ ನಮಸ್ಕಾರ ಮಾಡೋದು, ಒಂದು ಊದುಬತ್ತಿ ಹಚ್ಚೋದು, ಒಂದು ಕರ್ಪೂರ ಹಚ್ಚೋ ಕೆಲಸ, ಇಷ್ಟು ಕೆಲಸಗಳನ್ನು ನೀವು ಮಾಡ್ತಾ ಬಂದಾಗ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಆದರೆ ಎಚ್ಚರಿಕೆ ವಹಿಸಿ ಆಲಸ್ಯವನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಿ. ಆದರೆ ಇನ್ನೊಂದು ವಿಚಾರವನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ. ನಡೆದಾಡಬೇಕಾದರೆ ಬಹಳಷ್ಟು ಜಾಗ್ರತೆಯನ್ನು ವಹಿಸಿ. ಕೈಕಾಲಿಗೆ ಪೆಟ್ಟನ್ನ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಾವು ನೋಡಿದಾಗ, ಪ್ರತಿ ದಿನ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ.